ಮಕ್ಳಿಗೂ ಮಾಡ್ಕೊಡ್ಬೋದು ನೋಡ್ರಿ ಈ ಥರ. ನೀವು ಆಟೋಮೆಟಿಕ್ ಗೊತ್ತಾಗ್ತದೆ ಈ ಕನ್ಸಿಸ್ಟೆನ್ಸಿ ಬರೋತನ ನೀವು ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸ್ಪೂನಲ್ಲಿ. ಸೊ ದ್ಯಾಟ್ ಟೇಸ್ಟ್ ಚಂದ ಬರ್ತದೆ ರೀ. ಸೊ ಹಂಗಾಗಿ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನಾನು ಜಾಸ್ತಿ ಮೆಣಸಿನ್ಕಾಯಿ ತೊಗೊಂಡಿನಿ. ನಮ್ಮ ಮನ್ಯಾಗ ಖಾರ ಇಲ್ಲ. ನಿಮ್ಮ ಮನ್ಯಾಗ ಖಾರ ಇತ್ತಂದ್ರೆ ಮೆಣಸಿನ್ಕಾಯಿ ಕಮ್ಮಿ ತೊಗೊರಿ. ಸ್ವಲ್ಪ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬಿಡ್ರಿ. ಬಿಟ್ಟಾದ್ಮೇಲೆ ಕೊತ್ತಂಬರಿ ಕಟ್ ಮಾಡ್ಕೊರಿ ತೊಳೆದು ಅದನ್ನ ಮ್ಯಾಲೆ ಉದುರಿಸ್ರಿ ಪಲ್ಯದ ಮೇಲೆ. ಸೊ ನೆಕ್ಸ್ಟ್ ಸ್ವಲ್ಪ ಮೊಸರು ಹಾಕ್ರಿ ಮ್ಯಾಲೆ. ಸ್ವಲ್ಪ ಜಾಸ್ತಿ ಹಾಕೋದು ಬೇಡ. ಒಂಚೂರು ಕಟ್ ಮಾಡಿಕೊಂಡು ಮೊಸರು ಹಾಕೋರಿ. ಸೊ ಈಗ ಮೊಸರು ಕಟ್ ಮಾಡೀನಿ. ಈಗ ಸ್ವಲ್ಪ ಹಾಕ್ತೀವಿ ನೋಡಿರಿ. ಸ್ವಲ್ಪ ಹಾಕೋರಿ, ಜಾಸ್ತಿ ಬೇಡ. ಆಲ್ರೆಡಿ ನಾವು ನೀರದು ಹಾಕಿರ್ತೀವಲ್ಲ, ಸೊ ಹಂಗಾಗಿ ಆಮೇಲೆ ಈಗ ಮತ್ತೆ ಸ್ಪೂನ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊರಿ.